ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ನೋಡೋಣ ಇವತ್ತು ಸ್ಟಾಕ್ ಕೆಲವೊಂದು 5 ಸ್ಟಾಕ್ ನಾನು ರೆಡಿ ಮಾಡಿಟ್ಟಿದ್ದೀನಿ. ರೀಸೆಂಟ್ಲಿ ಬ್ರೇಕೌಟ್ ಆಗಿರೋದು ಅಥವಾ ಬ್ರೇಕೌಟ್ ಆಗುವಂಥ ಚಾನ್ಸ್ ಇರುವಂಥ ಸ್ಟಾಕ್ಗಳು. ಸರಿ, ಸೊ ಅದಕ್ಕೆ ಮೊದಲು ನಾವು ನೋಡೋಣ ಇಂಡೆಕ್ಸ್ ಬಗ್ಗೆ. ಸೊ ಮೊದಲನೇದಾಗಿ ನಮ್ಮ ನಿಫ್ಟಿ ನೋಡೋಣ. ನಿಫ್ಟಿ ಕ್ಲೋಸಿಂಗ್ ನೋಡಬೇಕಾದ್ರೆ ನಾವು 24,823 ಕ್ಲೋಸ್ ಆಗಿತ್ತು. ಆ್ಯಂಡ್ ಬ್ಯಾಂಕ್ ನಿಫ್ಟಿ ನೋಡುವಾಗ 50,933 ಕ್ಲೋಸ್ ಆಗಿತ್ತು. ಸೊ ಯಾರೆಲ್ಲ ಕಮೋಡಿಟಿ ಟ್ರೇಡಿಂಗ್ ಮಾಡ್ತಾರೋ, ಸೊ ಕಮೋಡಿಟಿ ಇಂಡೆಕ್ಸ್ ಕೂಡ ಸ್ವಲ್ಪ ಕೆಲವೊಮ್ಮೆ ನೋಡ್ಬಿಡೋಣ. ಕೆಲವೊಂದು ಮೊದಲನೇದಾಗಿ ಗೋಲ್ಡ್ ರೇಟ್ ನೋಡುವಾಗ 71,777 ಇದೆ. ಆ್ಯಂಡ್ ಸಿಲ್ವರ್ ರೇಟ್ ನೋಡುವಾಗ 85,200 ಇದೆ. ಸೊ ಗೋಲ್ಡ್ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಮಾಡ್ತಾ ಇದೆ, ಅದೇ ರೇಂಜಲ್ಲಿದೆ. ಸಿಲ್ವರ್ ಕೂಡ ಸುಮಾರು ಒಂದು 3-4 ದಿನದಿಂದ 84,885 ಆ ಲೆವೆಲಲ್ಲೇ ಇದೆ. ನ್ಯಾಚುರಲ್ ಗ್ಯಾಸ್ ನೋಡುವಾಗ ಕೆಳಗಡೆ ಬಿದ್ದಿದೆ, ಬೇರಿಶ್ ಇದೆ. ಲಾಸ್ಟ್ ಎರಡು ವಾರದಿಂದ ನೋಡುವಾಗ 187, 182 ಆ ಲೆವೆಲಲ್ಲಿತ್ತು. ಈಗ ಆಲ್ಮೋಸ್ಟ್ ಕೆಳಗಡೆ ಬಂದಿದೆ, 168 ಕ್ರೂಡ್ ಆಯಿಲ್ ನೋಡುವಾಗ 6,293 ಇದೆ. ಸೊ ಕ್ರೂಡ್ ಆಯಿಲ್ ಜಾಸ್ತಿ ಮೂಮೆಂಟ್ ಕೊಡ್ತಾ ಇಲ್ಲ, ಲಾಸ್ಟ್ 1-2 ವಾರದಿಂದ ಅದೇ ರೇಂಜಲ್ಲೇ ಇದೆ. ಸೊ ಈಗ ನೋಡೋಣ ನಾನು ರೆಡಿ ಮಾಡಿರೋಂಥ 5 ಸ್ಟಾಕ್ಗಳು ಬ್ರೇಕೌಟ್ ಆಗಿರೋವಂಥದ್ದು, ಕೆಲವೊಂದು ಆಗುವಂಥದ್ದು. ಸೊ ನೀವು ಶಾರ್ಟ್ ಟರ್ಮ್ಗೋಸ್ಕರ ಅಥವಾ ಇಂಟ್ರಾಡೇ ಮಾಡೋಂಗಿದ್ರು ಮಾಡ್ಬೋದು. ನಿಮಗೆ ರಿಟರ್ನ್ ಬರ್ತಾಯಿದ್ರೆ ಅವತ್ತು ಎಕ್ಸಿಟ್ ಆಗ್ಬಿಡ್ಬೋದು. ಬಟ್ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಬೆಟರ್ ಅಂದರೆ 2 ವಾರ, 3 ವಾರ, 1 ತಿಂಗಳು ಅಥವಾ 2 ತಿಂಗಳು ಈ ಥರ ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ಗೋಸ್ಕರ ಈ ಸ್ಟಾಕ್ಸ್ಗಳು ಪ್ಲ್ಯಾನ್ ಮಾಡ್ಕೊಬೋದು. ಮೊದಲನೇದಾಗಿ ನಮ್ಮ ಸ್ಟಾಕ್ ನೋಡೋಣ ಜಿಲೆಟ್ ಇಂಡಿಯಾ ನೋಡುವಾಗ ಇದು ನೋಡಿ, ಕನ್ಸಿಸ್ಟೆಂಟ್ಲಿ ಇದು ವಾಲ್ಯೂಮ್ ನೋಡಿ ಯಾವ ರೀತಿ ಡ್ರಾಸ್ಟಿಕ್ಲಿ ಇಂಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇದ್ರಲ್ಲಿ ನೋಡ್ಬೋದು ಬುಲ್ಲಿಶ್ ಕ್ಯಾಂಡಲ್ಸ್ ನೋಡಿ, ಕನ್ಸಿಸ್ಟೆಂಟ್ ಯಾವಾಗಿಂದ ಲಾಸ್ಟ್ ಏಪ್ರಿಲಿಂದ ಕಂಟಿನ್ಯೂ ಏಪ್ರಿಲಲ್ಲಿ ನೋಡಿ ಎಷ್ಟಿದ್ದು 6,500 ಇತ್ತು. ಈ ಸ್ಟಾಕ್ ಪ್ರೈಸ್ ನೋಡೋದ್ರೆ ಅಥವಾ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಇದು ಎಲ್ಲರೂ ಇದು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಅಂದರೆ ಇದು ಸಟನ್ ಕ್ಯಾಪಿಟಲ್ ಚೆನ್ನಾಗಿದ್ದರೆ ಮಾತ್ರ ಇದು ಮಾಡ್ಬೋದು. ಹೋಲ್ಡ್ ಮಾಡಿ ಇಟ್ಕೊಬೇಕಂದ್ರೆ ಒಳ್ಳೆ ದುಡ್ಡು ಇರಬೇಕು. ಸೊ ಅಂಥವ್ರು ಮಾಡ್ಬೋದು ಅಷ್ಟೇ ಇದು, ಯಾಕಂದರೆ ಪ್ರೈಸ್ ಜಾಸ್ತಿ ಇರೋದ್ರಿಂದ. ಸೊ ಇದು ನೋಡಿ 6,859 ಹೈ ಮಾಡಿತ್ತು ಏಪ್ರಿಲಲ್ಲಿ. ಅದಾದಮೇಲೆ ನೋಡಿ ಕನ್ಸಿಸ್ಟೆಂಟ್ ಯಾವ ರೀತಿ ಮೇಲೋಗಿದೆ. ಅಲ್ಲಿಂದ 7,000, 7,200, 7,990, 8,000, 8,540. ಸೊ ಆಲ್ಮೋಸ್ಟ್ ನೋಡಿ 4-5 ತಿಂಗಳಲ್ಲಿ 6,800ರಿಂದ ಹಿಡಿದು 8,500ವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ 2,500-3,000 ರೂಪಾಯಿ ಮೇಲೋಗಿದೆ ಯಾವಾಗಿಂದ 4-5 ತಿಂಗಳಲ್ಲಿ. ಸೊ ಇದು ಬ್ರೇಕೌಟ್ ಕೂಡ ನೋಡಿ ಎಲ್ಲಿ ಹೆಂಗೆ ಕೊಟ್ಟಿದೆ ಅಂತ. ಸೊ ಇದು ಬಂದು ಯಾವಾಗಲ್ದಿದು 2019ರಲ್ಲಿ 8,140 ಹೈ ಬ್ರೇಕೌಟ್ ಮಾಡಿ ಇವಾಗ ಈ ಮಂತಲ್ಲಿ ಜುಲೈಯಲ್ಲೇ ಬ್ರೇಕೌಟ್ ಕೊಟ್ಟಿದೆ ಇದು. ಬಟ್ ಅದಾದ ನಂತರ ಆಗಸ್ಟ್ ನೋಡಿ ಕೂಡ ಬುಲ್ಲಿಶ್ ಕ್ಯಾಂಡಲ್ ನಾವು ನೋಡ್ಬೋದು, ಇಲ್ಲಿಂದ ಮೇಲೆ ಹೋಗ್ತಾ ಇದೆ. ಸೊ ನನ್ನ ಪ್ರಕಾರ ಇದು ಇನ್ನೂ ಮೇಲೆ ಹೋಗೋ ಚಾನ್ಸ್ ಇದೆ. ಸೊ 8,540 ಮಾಡಿದೆ. ಸೊ ಈ ಲೆವೆಲಲ್ಲಿ ಎಂಟ್ರಿ ಆದರೂ ಕೂಡ ಸೊ ಇಲ್ಲಿಂದ ನೀವು ಜಸ್ಟ್ 400-500 ರೂಪಾಯಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಇದು ನೀವು ಹೋಲ್ಡ್ ಮಾಡಿ ಇಟ್ಕೊಳ್ಳೋದಾದರೆ ಖಂಡಿತ ಇದು 10,000-12,000 ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. ಸೊ ಯಾರೆಲ್ಲ ಈ ಸ್ಟಾಕ್ ನಿಮ್ಮ ರ್ಯಾಡರಲ್ಲಿ ಹಾಕಿಟ್ಕೊಳ್ಳಿ, ವಾಚ್ ಸ್ಟಾಕ್ ಹಾಕಿಟ್ಕೊಳ್ಳಿ. ಅಥವಾ ನೀವು ಕಡಿಮೆ ಅಮೌಂಟ್ ಇರೋದಾದರೂ ಒಂದು 10 ಶೇರ್ 5 ಶೇರ್ ಕೂಡ ಬೈ ಮಾಡಿ ಇಂಟ್ರಾಡೇ ಕೂಡ ಮಾಡ್ಕೊಬೋದು. ಅಥವಾ ನೀವು ಸ್ವಿಂಗ್ ಟ್ರೇಡಿಂಗ್ ಇದು ಯೂಸ್ ಮಾಡ್ಕೊಬೋದು, ಉಪಯೋಗಿಸ್ಕೊಬೋದು. ಸೊ ಇದು ಟ್ರೆಂಡ್ ಆಗಿತ್ತು ಜಿಲೆಟ್ ಇಂಡಿಯಾ. ಸೊ ನೆಕ್ಸ್ಟ್ ನೋಡೋಣ ಬನ್ಸಲ್ ಇಂಜಿನಿಯರಿಂಗ್ ಅಂತ. ಇದು ಕೂಡ ನೋಡಿ ಕನ್ಸಿಸ್ಟೆಂಟ್ಲಿ ಲಾಸ್ಟ್ 3 ತಿಂಗಳಿಂದ ಬುಲ್ಲಿಶ್ ಟ್ರೆಂಡಲ್ಲೇ ಇದೆ. 137 ಹೈ ಮಾಡಿತ್ತು ಜೂನಲ್ಲಿ, ಆಮೇಲೆ ಜುಲೈಯಲ್ಲಿ 164, ಆಮೇಲೆ ನೋಡಿ 171. ಸೊ ಇದು ಕೂಡ ನೋಡಿ ಬ್ರೇಕೌಟ್ ಕೊಟ್ಟಿದೆ. ಯಾವಾಗಲೂ ಬ್ರೇಕೌಟ್ ಇದು 2018 ಬ್ರೇಕೌಟು 149 ಹೈ ಬ್ರೇಕೌಟ್ ಜುಲೈಯಲ್ಲಿ ಬ್ರೇಕೌಟ್ ಆಗಿದೆ. ಆಮೇಲೆ ಇದು ಹೈ ಮಾಡಿದ್ದು 179. ಸೊ ಇದು ಕೂಡ ನೀವು ಈ ಲೆವೆಲಲ್ಲಿ ನೀವು ಎಂಟ್ರಿ ಆದರೆ 171 ಲೆವೆಲಲ್ಲಿ ಎಂಟ್ರಿ ಆದರೆ ಈ ಸ್ಟಾಪ್ ಲಾಸ್ ನೀವು 151 ಇಟ್ಕೊಳ್ಳಿ. ಆಮೇಲೆ ಇಲ್ಲಿಂದ ನಿಮ್ಮ ರಿಸ್ಕ್ ನೋಡ್ಕೊಂಡು ನೀವು ನಿಮ್ಮ ರಿಟರ್ನ್ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಇಲ್ಲಿಂದ 190, 198, 200, 250 ಈ ಥರ ಹೋಗುವಂಥ ಚಾನ್ಸ್ ಇದೆ ಶಾರ್ಟ್ ಟರ್ಮ್ಗೋಸ್ಕರ. ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಆದರೆ ನೀವು ಇಲ್ಲಿಂದ ಒಂದು 50 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿ. 170ರಿಂದ ನನ್ನ ಪ್ರಕಾರ ನಿಮ್ಗೊಂದು 200 ರೂಪಾಯಿ ಬಂದರೂ ಕೂಡ ಇಲ್ಲಿಂದ 200 ರೂಪಾಯಿ 30 ರೂಪಾಯಿ ಮೇಲೋದ್ರೂ ಕೂಡ ನೀವು ಸ್ವಿಂಗ್ ಟ್ರೇಡಿಂಗಲ್ಲಿ ಎಂಟ್ರಿ ಮಾಡಿ ಎಕ್ಸಿಟ್ ಆಗ್ಬಿಡ್ಬೋದು. ವಾಲ್ಯೂಮ್ ನೋಡಿ ಯಾವ ಥರ ಇನ್ಕ್ರೀಸ್ ಆಗ್ತಾಯಿದೆ ಕನ್ಸಿಸ್ಟೆಂಟ್ಲಿ. ಸೊ ಇದಾಗಿತ್ತು ಬನ್ಸಲ್ ಇಂಜಿನಿಯರ್ಸ್ ಪಾಲಿಮರ್ಸ್ ಅಂತ. ನೆಕ್ಸ್ಟ್ ನೋಡೋಣ ನೌಕರ್ ಕಾರ್ಪೊರೇಷನ್ ಅಂತ. ನೌಕರ್ ಕಾರ್ಪೊರೇಷನ್ ಇದು ಕೂಡ ನೋಡಿ ಆಲ್ಮೋಸ್ಟ್ ಬುಲಿಶ್ ಟ್ರೆಂಡಲ್ಲಿದೆ. ವಾಲ್ಯೂಮ್ ಯಾವ ಥರ ಡ್ರಾಸ್ಟಿಕ್ಲಿ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಇದು ನೋಡಿ ಜೂನಲ್ಲಿ 122 ಇತ್ತು,
ಜುಲೈಯಲ್ಲಿ 156 ಇದೆ ಆ್ಯಂಡ್ ಆಗಸ್ಟಲ್ಲಿ 163 ಆಗಿದೆ. ಸೊ ಆಲ್ಮೋಸ್ಟ್ ಇದು ಕೂಡ ನೋಡಿ ಯಾವಾಗಲದ ಹೈ ಬ್ರೇಕ್ ಮಾಡಿದೆ. ಇದು ಆಲ್ಮೋಸ್ಟ್ ಇದು 2018ರ ಹೈ ಬ್ರೇಕ್ ಮಾಡಿದೆ. ಸೊ ಇದು 2018ರ ಹೈ ಬ್ರೇಕ್ ಮಾಡಿ ಅಂದರೆ 6 ವರ್ಷ ಆದಮೇಲೆ ಹೈ ಬ್ರೇಕ್ ಮಾಡಿದೆ ಇದು. ಸೊ ಇಲ್ಲಿಂದ 163 ಹೈ ಮಾಡಿದೆ. ಸೊ ನನ್ನ ಪ್ರಕಾರ ಇಲ್ಲಿಂದ ಇದು ಇನ್ನೂ ಮೇಲೆ ಹೋಗುತ್ತೆ. ಸೊ ಇಲ್ಲಿಂದ ಈ ಲೆವೆಲ್ ಎಂಟ್ರಿ ಆದ್ರೂ ನೀವು ಸ್ಟಾಪ್ ಲಾಸ್ ಇಟ್ಕೊಳ್ಳಿ 145ಕ್ಕೆ. 162 163ಕ್ಕೆ ನೀವು ಎಂಟ್ರಿ ಆದರೂ ಕೂಡ ನಿಮ್ಗೆ ಫಸ್ಟ್ ಟಾರ್ಗೆಟ್ ಸಿಗುತ್ತೆ 179, ಅದಾದಮೇಲೆ 195, ಅದಾದಮೇಲೆ 212, ಅದಾದಮೇಲೆ 225, ಅದಾದಮೇಲೆ ಲಾಸ್ಟ್ 244. ಸೊ ಈ ರೇಂಜ್ವರೆಗೂ ನಿಮಗೆ ಟಾರ್ಗೆಟ್ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಇಲ್ಲಿಂದ ಸ್ಟಾಪ್ ಲಾಸ್ 145 ಹಾಕಿ ಇಟ್ಕೊಳ್ಳಿ. ಸೊ ಇಂಟ್ರಾಡೇ ಕೂಡ ಮಾಡ್ಕೊಬೋದು, ಅಥವಾ ನೀವು ಶಾರ್ಟ್ ಟರ್ಮು ಸ್ವಿಂಗ್ ಟ್ರೇಡಿಂಗೋಸ್ಕರ ಕೂಡ ನಾವು ಈ ಸ್ಟಾಕ್ನ ಮಾಡ್ಬೋದು. ನೆಕ್ಸ್ಟು ವೆಟೋ ಸ್ವಿಚ್ ಗೇರ್ ಕೇಬಲ್ ಅಂತ. ಇದು ಕೂಡ ನೋಡಿ ವಾಲ್ಯೂಮ್ ಯಾವ ಥರ ಇನ್ಕ್ರೀಸ್ ಆಗಿದೆ. ಸೊ ಇದು ಕೂಡ ನೋಡಿ ಬ್ರೇಕೌಟ್ ಯಾವ ಥರ ಕೊಟ್ಟಿದೆ ಅಂತ. ಸೊ ಇದು ಬಂದು 2018ರ ಬ್ರೇಕೌಟ್ ಕೊಟ್ಟಿದೆ. ಆಲ್ಮೋಸ್ಟ್ 187 ಬ್ರೇಕೌಟ್ ಆಗಿದೆ ಇವಾಗ ಆಗಸ್ಟ್ ಮಂತಲ್ಲಿ. ಸೊ ಲಾಸ್ಟ್ 3 ತಿಂಗಳಲ್ಲಿ ಯಾವ ಥರ ಮೇಲೋಗಿದೆ ಅಂತ 139 ಇತ್ತು ಜೂನಲ್ಲಿ, ಜುಲೈಯಲ್ಲಿ 177 ಹೈ ಹೋಯಿತು, ಆಮೇಲೆ 189 ಹೈ ಮಾಡಿದೆ. ಸೊ ಈ ಲೆವೆಲಲ್ಲಿ ನೀವು 187 ಎಂಟ್ರಿ ಆದರೂ ಕೂಡ ಸ್ಟಾಪ್ ಲಾಸ್ ಇಟ್ಕೊಳ್ಳಿ 173ಕ್ಕೆ. ಆ್ಯಂಡು ಇದು ನಮ್ಮ ಇಲ್ಲಿಂದ ಮೊದಲನೇ ಟಾರ್ಗೆಟು 190 ನೀವೇನಾದ್ರು ಎಂಟ್ರಿ ಆದರೂ ಕೂಡ ಇಲ್ಲಿಂದ ನಿಮಗೆ ಟಾರ್ಗೆಟು ನೆಕ್ಸ್ಟು 200 ರೂಪಾಯಿ ಟಾರ್ಗೆಟ್ ಇಟ್ಕೊಳ್ಳಿ. ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ ಹೋಗುತ್ತೆ 231, ಅದಾದಮೇಲೆ 241, 252, 260. ಸೊ ಇದು ನೀವು ಪ್ಲ್ಯಾನ್ ಮಾಡ್ಕೊಬೋದು ಸ್ವಿಂಗ್ ಟ್ರೇಡಿಂಗೋಸ್ಕರ. ವಾಲ್ಯೂಮ್ ಕೂಡ ನೋಡಿ ಆ ಥರ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗಿದೆ. ಆಮೇಲೆ ನೆಕ್ಸ್ಟ್ ನೋಡೋಣ ಲಾಸ್ಟ್ ಸ್ಟಾಕು ಟಿ ವಿ ಎಸ್ ಎಲೆಕ್ಟ್ರಾನಿಕ್ಸ್ ಅಂತ. ಸೊ ಇದು ನೋಡ್ಬೋದು ನೀವು ಬುಲಿಶ್ ಕ್ಯಾಂಡಲ್ ಯಾವ ಥರ ಲಾಸ್ಟ್ 3 ತಿಂಗಳಲ್ಲಿ 371 ಇದೆ, ಆಮೇಲೆ 397 ಆಗಿದೆ, ಆಮೇಲೆ 459 ಆಗಿದೆ. ಇದು ಕೂಡ ನೋಡಿ ಹೈ ಬ್ರೇಕ್ ಮಾಡಿದೆ. ಯಾವಾಗಲದು ಹೈ 2018ರಲ್ಲಿ ಇದ್ದಿದ್ದು ಈ ರೇಂಜಿಗೆ ಬಂದಿತ್ತು. ಈಗ ಅದು ಹೈ ಬ್ರೇಕ್ ಮಾಡಿದೆ. ಸೊ ನನ್ನ ಪ್ರಕಾರ ಇಲ್ಲಿಂದ ನೀವು 558ಕ್ಕೆ ಎಂಟ್ರಿ ಆದ್ರೂ ಇಲ್ಲಿಂದ ಸ್ಟಾಪ್ ಲಾಸ್ ಇಟ್ಕೊಳ್ಳಿ 443ಕ್ಕೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸೊ ಇಲ್ಲಿಂದ 557ಕ್ಕೆ 556ಕ್ಕೆ ನೀವು ಎಂಟ್ರಿ ಆದರೆ ನನ್ನ ಪ್ರಕಾರ ಇಲ್ಲಿಂದ ನೋಡಿ ನಮ್ಮ ಮೊದಲನೇ ಟಾರ್ಗೆಟ್ ಆಗುತ್ತೆ. ಸೊ 505 ಆಗುತ್ತೆ. ಅಲ್ಲಿಂದ ಎರಡನೇ ಟಾರ್ಗೆಟ್ ಆಗುತ್ತೆ 521, ಮೂರನೇ ಟಾರ್ಗೆಟ್ 549, 550. ಸೊ ಈ ರೀತಿ ನೀವು ಟಾರ್ಗೆಟ್ ಪ್ಲ್ಯಾನ್ ಮಾಡಿಕೊಂಡು ಎಂಟ್ರಿ ಎಕ್ಸಿಟ್ ಮಾಡೋದು. ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮ್ಗೋಸ್ಕರ ಪ್ಲ್ಯಾನ್ ಮಾಡ್ಕೊಬೋದು. ಲಾಂಗ್ ಟರ್ಮ್ಗೋಸ್ಕರ ಹೋಲ್ಡ್ ಮಾಡೋಂಗಿದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ, ಬಟ್ ಸ್ವಿಂಗ್ ಟ್ರೇಡಿಂಗ್ ಎಲ್ಲದಕ್ಕಿಂತ ಬೆಸ್ಟ್ ಆಗಿರುತ್ತೆ. ಯಾಕಂದರೆ ಜಾಸ್ತಿ ದಿನ ಹೋಲ್ಡ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ಮೋಸ್ಟ್ ನಿಮ್ಗೆ 1 ವಾರ 2 ವಾರದಲ್ಲಿ ನಿಮ್ಗೆ ರಿಟರ್ನ್ ಬಂದರೂ ಕೂಡ ಎಕ್ಸಿಟ್ ಆಗ್ಬಿಡ್ಬೋದು. ಮ್ಯಾಕ್ಸಿಮಮ್ 1 ತಿಂಗಳು ಅಥವಾ 2 ತಿಂಗಳು ಕೂಡ ನೀವು ಹೋಲ್ಡ್ ಮಾಡಿ ಇಟ್ಕೊಬೋದು. ಸೊ ಇದಾಗಿತ್ತು ನಮ್ಮ ಟೋಟಲ್ 5 ಸ್ಟಾಕ್ಗಳು. ಜಿಲೆಟ್ ಇಂಡಿಯಾ ಲಿಮಿಟೆಡ್, ಬನ್ಸಲಿ ಇಂಜಿನಿಯರಿಂಗ್ ಪಾಲಿಮರ್ಸ್ ಆ್ಯಂಡ್ ನೌಕರ್ ಕಾರ್ಪೊರೇಷನ್ ಲಿಮಿಟೆಡ್, ವೆಟೋ ಸ್ವಿಚ್ ಗೇರ್ ಕೇಬಲ್, ಟಿ ವಿ ಎಸ್ ಎಲೆಕ್ಟ್ರಾನಿಕ್ಸ್. ಸೊ ಈ 5 ಸ್ಟಾಕ್ಗಳು ಇವತ್ತಿಗಾಗಿತ್ತು. ಸೊ ಇದೇ ರೀತಿ ಪ್ರತಿ ವಾರ ನಾನು ಬ್ರೇಕೌಟ್ ಸ್ಟಾಕ್ಗಳು ಅಥವಾ ಬ್ರೇಕೌಟ್ ಆಗುವಂಥ ಸ್ಟಾಕ್ಗಳು ಸ್ವಿಂಗ್ ಟ್ರೇಡಿಂಗೋಸ್ಕರ ಚೂಸ್ ಮಾಡಿ ನಿಮಗೆ ವಿಡಿಯೋ ಮಾಡ್ತಾಯಿರ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಬಾರಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.